ಹಾರುತ್ತಿಲ್ಲ ಇಂಡಿಗೋ ವಿಮಾನ. ಇದರಿಂದಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ತಂದೆ ಅಸ್ಥಿಯನ್ನ ಹಿಡಿದು ಏರ್ಪೋರ್ಟ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಹರಿದ್ವಾರಕ್ಕೆ ತೆರಳಬೇಕಾಗಿತ್ತು, ಆದರೆ ಇದೀಗ ಆ ಅಸ್ಥಿ ಕೈಯಲ್ಲೇ ಹಿಡ್ಕೊಂಡು ಏರ್ಪೋರ್ಟಲ್ಲಿ ಇದ್ದಾರೆ. ಸೊ ಅಸ್ಥಿಯನ್ನ ಹಿಡಿದು ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ಇವತ್ತು ಬೆಳಗ್ಗೆ 11:45ಕ್ಕೆ ನಿಗದಿಯಾಗಿತ್ತು ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಚಿತಾಭಸ್ಮ ಹಿಡಿದು ಮಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಬೆಂಗಳೂರು ಏರ್ಪೋರ್ಟಲ್ಲೇ ಕಾಯ್ತಾ ಇದೆ ಕುಟುಂಬ. 11:45ಗೆ ಇದ್ದಿದ್ದು ಫ್ಲೈಟು. ಇಲ್ಲಿ ನಾವು ಅಸ್ಥಿ ಎತ್ಕೊಂಡು ಬರ್ತಾ ಇದ್ದೀವಿ, ಸ್ವಲ್ಪ ಪ್ರೊಸೀಜರ್ ಮುಗಿಸ್ಬೇಕು ಅಂತ ಜಲ್ದಿನೇ ಬಂದಿದ್ದೀವಿ. 9:30 9:45ಗೆಲ್ಲ ರೀಚ್ ಆಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಎತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋ ನಾನು ಅವಾಗೇ ಬಂದುಬಿಟ್ಟು ಅವ್ರು ಹೇಳ್ಬಿಟ್ರು, ಒನ್ಸ್ ವೆನ್ ವಿ ಸ್ಕ್ಯಾನ್ ದ ಟಿಕೆಟ್ಸ್ ಒನ್ಲಿ ದೇ ಗಾಟ್ ಟು ನೋ ದಟ್ ಫ್ಲೈಟ್ಸ್ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್ ಅಂತ. ಅಯ್ಯಪ್ಪ ಮಾಲಾಧಾರಿಗಳಿಗೂ ತಟ್ಟಿದೆ ಫ್ಲೈಟ್ ಬಿಸಿ. ಬೆಂಗಳೂರು ಏರ್ಪೋರ್ಟಲ್ಲಿ ಅಯ್ಯಪ್ಪ ಭಕ್ತರು ಪರದಾಟವನ್ನ ಮಾಡಿದ್ದು ಕೊಚ್ಚಿಗೆ ತೆರಳೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರು ಅಯ್ಯಪ್ಪ ಭಕ್ತರು. ಇಂಡಿಗೋ ವಿಮಾನಗಳು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರು ಪರದಾಟ ಮಾಡಿದ್ದಾರೆ. ಇರುಮುಡಿ ಹೊತ್ತು ಬಂದಿದ್ರು ಅಯ್ಯಪ್ಪ ಭಕ್ತರು. ಗಂಟೆಗಟ್ಟಲೆ ಕಾದು ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಇಂಡಿಗೋ ವಿಮಾನದಲ್ಲಿ ಪೈಲಟ್ಗಳ ಕೊರತೆ ಹಿನ್ನೆಲೆ ದೇಶದಾದ್ಯಂತ ವಿಮಾನ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ಇತ್ತ ವಿಮಾನ ರದ್ದಾದ ಕಾರಣದಿಂದಾಗಿ ವಧು-ವರರೇ ಇಲ್ಲದೆ ಆರತಕ್ಷತೆ ಮಾಡಬೇಕಾಯಿತು. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ್ ಹಾಗೇನೆ ಭುವನೇಶ್ವರದ ಸಂಗಮ್ ದಾಸ್ ಆರತಕ್ಷತೆ ನಿನ್ನೆ ನಡೀಬೇಕಾಗಿತ್ತು. ಆದರೆ ಇಂಡಿಗೋ ವಿಮಾನ ರದ್ದು ಮಾಡಿದ ಹಿನ್ನೆಲೆ ಸಮಸ್ಯೆಯನ್ನ ಎದುರಿಸುವಂತಾಯಿತು. ಭುವನೇಶ್ವರದಲ್ಲಿದ್ದ ಜೋಡಿ ಬರೋದಕ್ಕೆ ಸಮಸ್ಯೆ ಆದ ಹಿನ್ನೆಲೆ ಆನ್ಲೈನ್ ಮೂಲಕವೇ ಆರತಕ್ಷತೆ ಮಾಡುವಂತಾಯಿತು. ನಾಳೆ ಇದೆ ಇಲ್ಲ, ನಾಳುತ್ತೆ ಇದೆ, ನಾಳುತ್ತಾನೂ ಇಲ್ಲ, ಅಕಾಮಿಡೇಷನು ಕೊಡ್ತಿಲ್ಲ, ರೀಫಂಡು 7 ದಿನಕ್ಕಾಗುತ್ತಂತೆ. ಆನ್ಲೈನ್ ರಿಸೆಪ್ಷನ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಮದುಮಗ ಮತ್ತು ಮದುಮಗಳು ಇಬ್ಬರು ಬರಲಿಲ್ಲ ಭುವನೇಶ್ವರದಿಂದ. ಮದುವೆ ಭುವನೇಶ್ವರೊಳಗೆ ಆಗಿತ್ತು 23ನೇ ತಾರೀಕಿಗೆ. ನಾವು ಮೊದಲೇ ಇಲ್ಲಿ ಬಂದ ಮೇಲೆ ರಿಸೆಪ್ಷನ್ದೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಟ್ ಅವ್ರು ಬರೋದು 2ನೇ ತಾರೀಕು ಬರೋರಿದ್ದರು, ಅದು ಬರಲಿಲ್ಲ. ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ನಾಗ ಮಾಡಬೇಕಾಯ್ತು. ಎಲ್ಲರೂ ಬಂದು ಊಟ ಮಾಡಿ ಹೋದ್ರೆ ಎಲ್ಲರೂ ಆಯಿತು, ಎಲ್ಲರೂ ವಿಶ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆನ್ಲೈನ್ ಮ್ಯಾಗ ವಿಶ್ ಮಾಡಿದ್ರು ಆಕೆಗೆ. ಈಗೇನು ಅದ್ರ ಬಗ್ಗೆ ಇದಿಲ್ಲ. ನಾವು ಇಲ್ಲೇ ರಿಸೆಪ್ಷನ್ ಇಟ್ಕೊಳ್ಬೇಕಂತ ಇಟ್ಕೊಂಡಿದ್ವಿ ಡಿಸೆಂಬರ್ 3 ತಾರೀಕಿಗೆ ಗುಜರಾತ್ ಭವನ್ನಲ್ಲಿ. ಅವ್ರು ಬರೋದಿತ್ತು ಡಿಸೆಂಬರ್ 2ಕ್ಕೆ. ಬರ್ಬೋದು ಅಂತ ಮಾಡಿದ್ವಿ, ಎಲ್ಲ ಚಲೋ ಆಯಿತು. ಆಮೇಲೆ ಸಡನ್ನಾಗಿ 4 ಗಂಟೆಗೆ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದರು. ಅವಾಗ ಭಾಳ ಕೆಟ್ಟ ಅನ್ನಿಸ್ತು. ಈಗ ಏನು ಮಾಡಬೇಕು ಅಂತ ವಿಚಾರ ನಮಗೆ ಏನು ತೋಚಲಿಲ್ಲ. ಎಲ್ಲರೂ ಕೂಡಿ ವಿಚಾರ ಮಾಡಿ ಇದು ಪ್ರೋಗ್ರಾಮ್ ನಡೆಯಲೇಬೇಕು, ಎಲ್ಲರೂ ಬಂದಿದ್ದಾರೆ, ಎಲ್ಲ ರೆಡಿ ಆಗಿದೆ, ಸ್ಕ್ರೀನ್ ವ್ಯವಸ್ಥೆ ಮಾಡಿ ಆನ್ಲೈನ್. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇಂಡಿಗೋ ಫ್ಲೈಟ್ಸ್ ವಿಮಾನ ಅಂದ್ರೆ ಸಂಚಾರದಲ್ಲಿ ವ್ಯತ್ಯಯ ಆಗಿರೋದು, ಸಿಬ್ಬಂದಿಗಳ ಕೊರತೆಯಿಂದ ವಿಮಾನಗಳ ಹಾರಾಟ ಆಗದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಒಂದು ಕಡೆ ಈಗಾಗಲೇ ತನ್ನ ಮನೆಯವರ ಕುಟುಂಬಸ್ಥರ ತಂದೆಯ ಅಸ್ಥಿಯನ್ನೇ ಹಿಡ್ಕೊಂಡಿದ್ದಂತಹ ಕುಟುಂಬಸ್ಥರನ್ನ ನೋಡಿದ್ವಿ. ಅದ್ರ ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳು ಎಲ್ಲೆಲ್ಲೋ ಹೋಗಬೇಕಾದಂಥವ್ರು, ಹೀಗೆ ನಾನಾ ಸಮಸ್ಯೆಗಳಾಗಿದೆ. ಇಂತಹ ಸಂದರ್ಭದಲ್ಲಿ DGCA ಒಂದಷ್ಟು ನಿಯಮವನ್ನು ಕೂಡ ಸಡಿಲಿಕೆ ಮಾಡಿದೆ. ಸೊ ಮುಂದೆ ಈಗ ಈ ಒಂದು ಸಡಿಲಿಕೆ ಮಾಡಿರೋದ್ರಿಂದ ಪರಿಹಾರ ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ? ವಿಮಾನ ಸಂಚಾರ ಆರಂಭ ಆಗಬಹುದಾ? ಹೇಗೆ ನವಿತಾ, ಇವತ್ತು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ, ಈ ದೇಶದಲ್ಲಿ ವಿಮಾನಯಾನ ಸಚಿವಾಲಯ ಅನ್ನುವಂಥದ್ದು ಇದೆಯಾ? ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಸಂಸ್ಥೆ ಕೆಲಸವನ್ನ ಮಾಡ್ತಾ ಇದೆಯಾ? ಅವರು ಮಾಡ್ತಾ ಇದ್ರೆ ಇಂಥ ಸಂದರ್ಭ ಬರೋದಕ್ಕೆ ಇಷ್ಟು ದಿನಗಳ ಕಾಲ ಹೇಗೆ ಬಿಟ್ರು? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತವ್ರು ಯಾರು? ಇವತ್ತು ರಷ್ಯಾದ ಅಧ್ಯಕ್ಷರು ಆಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಭಾರತದಲ್ಲಿದ್ದಾರೆ. ಇಡೀ ವಿಶ್ವದ ಗಮನ ಭಾರತದತ್ತ ನೆಟ್ಟಿರುವಂತದ್ದು. ಭಾರತವನ್ನ ನಾವು 4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಕಡೆ ಸಿಂಗಾಪುರ್ ರಾಯಭಾರಿ ಕಚೇರಿಯಿಂದ ರಾಯಭಾರಿಗಳೇ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ನನಗೂ ಕೂಡ ಫ್ಲೈಟ್ಗಳು ಮಿಸ್ ಆಗಿದ್ದಾವೆ ಅನ್ನುವಂಥ ಟ್ವೀಟ್ ಅನ್ನ ಸಿಂಗಾಪುರ ರಾಯಭಾರಿ ಮಾಡ್ತಾರೆ. ಅಂದ್ರೆ ಇಡೀ ವಿಶ್ವಾದ್ಯಂತ ಭಾರತ ನಗೆಪಾಟಲಿಗೀಡಾಗಕ್ಕೆ ಈ DGCA ಅಂತಕ್ಕಂಥದ್ದೇನಿದೆ, ಅದೇ ರೀತಿಯಾಗಿ ಈ ಒಂದು ವಿಮಾನಯಾನ ಸಚಿವಾಲಯ ಏನಿದೆ ಅವರು ಕಾರಣ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನೋಡಿ, ಇವತ್ತು ಒಂದು ಇದೇ
ನಾವು ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಏನಿದೆ ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ, 2 ಕಾಪಿಗಳನ್ನ ಬಿಡುಗಡೆ ಮಾಡಿದ್ದಾರೆ. 2ರಲ್ಲಿ ಎಲ್ಲೂ ಕೂಡ ಸ್ಪೆಸಿಫಿಕ್ ಆದಂತ ಪ್ರಾಬ್ಲಮ್ ಬಗ್ಗೆ ಒಂದೇ ಒಂದು ಅದ್ರ ಬಗ್ಗೆ ಮೆನ್ಷನ್ ಅನ್ನ ಮಾಡಲಾಗಿಲ್ಲ. ಜೊತೆಗೆ ಅದಷ್ಟೇ ಅಲ್ಲ, ಇದನ್ನ ನಾವು ತಡೆಗಟ್ತೀವಿ, ಒಂದು ಈಗ ನಾವು ಇಂಡಿಗೋ ಫ್ಲೈಟ್ಸ್ ಬಗ್ಗೆ ಮಾತನಾಡ್ತಿದ್ವಿ, ಇಂಡಿಗೋ ಸಂಸ್ಥೆ ಜೊತೆಯಲ್ಲಿ ಏನಾದ್ರು ಮಾತುಕತೆ ಆಗಿದೆಯಾ, ಏನಾದ್ರು ಕ್ರಮಗಳಾಗ್ತಾ ಇದಾವೆ, ಯಾವುದ್ರ ಬಗ್ಗೆನೂ ಮಾತಿಲ್ಲ. ಇದನ್ನ ನೋಡ್ತಾ ಇದ್ರೆ ಕೇವಲ ಮೈ ಮೇಲಿನ ಧೂಳನ್ನ ಕೆಡವಿಕೊಳ್ಳುವಂತ ಪ್ರಯತ್ನವನ್ನ ಮಾತ್ರ ಅದು DGCA ಮಾಡ್ತಾ ಇದೆ ಅನ್ನುವಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನೋಡಿ, ನಾವೀಗ ಒಂದು ವಿಚಾರವನ್ನ ಗಮನಿಸಬೇಕು. ಈ ಒಂದು ಹೊಸ ನೋಟಿಫಿಕೇಶನ್ ಬಂದಿದ್ಯಾವಾಗ ಹತ್ತತ್ರ ಈಗ 1 ವರ್ಷದ ಹಿಂದೆ ಬಂದಿರುವಂತದ್ದು. ಆಗಿನಿಂದ ಸಾಕಷ್ಟು ಇದ್ರ ಬಗ್ಗೆ ಮಾತುಕತೆಗಳಾಗ್ತಾ ಇದಾವೆ. ಉಳಿದ ಯಾವುದೇ ವಿಮಾನಯಾನ ಸಂಸ್ಥೆಗಳಲ್ಲಿ ಆಗದೇ ಇರುವಂತಹ ಸಮಸ್ಯೆ ಇಂಡಿಗೋಗೆ ಮಾತ್ರ ಯಾಕೆ ಆಗ್ತಾ ಇದೆ? ಹಾಗಿದ್ರೆ ಇಂಡಿಗೋಗೆ ಬೇರೆ ನೋಟಿಫಿಕೇಶನ್ ಅನ್ನ ಕೊಡುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡೋದೇ ಇಲ್ವಾ, ಅಥವಾ ವಿಮಾನಯಾನ ಸಚಿವಾಲಯ ಮಾಡಿಲ್ವಾ? ಯಾವುದೇ ಮಾತುಕತೆಗಳಾಗೋದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನೋಡ್ತಾ ಇದ್ರೆ 1300 ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗಿದಾವೆ. ಒಂದೆರಡಲ್ಲ, 1300 ಫ್ಲೈಟ್ಸ್ ಗಳು, ಇಂಡಿಗೋ ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗಿರುವಂತದ್ದು. ಅದರಲ್ಲಿ 1300ರಲ್ಲಿ ಕನಿಷ್ಠ ಒಂದೊಂದು ಫ್ಲೈಟ್ ನಲ್ಲಿ 200 ಜನ 250 ಜನ ಇರ್ತಾರೆ ಅಂದ್ರೂ ಕೂಡ ಸುಮಾರು 30,000 ಜನರಿಗೆ ನೇರವಾದಂತ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಎಷ್ಟು ಜನ ಯಾವೆಲ್ಲ ಸಮಸ್ಯೆಗಳಿಗೆ ಬಳಲ್ತಾ ಇದ್ರೋ ಗೊತ್ತಿಲ್ಲ. ಈಗ ಇದೇ ಇಂಡಿಗೋ ಮತ್ತೊಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದೆ, ನಾವು ತಕ್ಷಣದಲ್ಲಿ ರಿಫಂಡ್ ಅನ್ನ ಮಾಡ್ತೀವಿ ಅಂತೇಳಿ. ಅವರು ವಿಮಾನಯಾನ ಟಿಕೆಟ್ ಏನಿರುತ್ತೆ ಅದನ್ನ ಒಂದು ರಿಫಂಡ್ ಮಾಡಬಹುದು. ಆದ್ರೆ ಅದರಿಂದ ಆಗುವಂತ ನಷ್ಟಗಳಿದಾವಲ್ಲ, ಈಗ ಯಾರೋ ಒಂದು ಆಸ್ಪತ್ರೆಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುತ್ತೆ, ಯಾವ್ದೋ ಡಾಕ್ಟರ್ನ ನೋಡಕ್ ಹೋಗಬೇಕಾಗಿರುತ್ತೆ. ಈಗ ನಾವು ನೋಡ್ತಾ ಇದ್ವಿ, ಇಲ್ಲಿ ನಮ್ಮ ಹುಬ್ಬಳ್ಳಿಯವರೇ ಆಗಿರ್ತಕ್ಕಂಥ ತಮ್ಮ ವಧುವರರಿಗೆ ತಮ್ಮ ಮದುವೆಯ ಆ ಒಂದು ಸಂಭ್ರಮವನ್ನು ಆಚರಿಸೋದಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ಆ ಒಂದು ಆರಕ್ಷತೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನ ಯಾರಿಗೋ ತಮ್ಮ ಒಂದು ಪಾರಕರ ಅಥವಾ ತಮ್ಮ ಸಂಬಂಧಿಕರ ಆಸ್ತಿಯನ್ನ ಹಿಡಿದುಕೊಂಡು ಕಾಯುವಂತ ಪರಿಸ್ಥಿತಿ ಬಂದಿದೆ. ಆ ಎಮೋಷನಲ್ ಡ್ಯಾಮೇಜ್ ಅನ್ನ ಯಾರು ತುಂಬಿಕೊಡ್ತಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದಷ್ಟೇ. ರಾಮ್ ಮೋಹನ್ ನಾಯ್ಡು ಅಂತಕ್ಕಂಥವ್ರು ಏನಿದ್ದಾರೆ, ಏವಿಯೇಷನ್ ಸಚಿವರಾಗಿರ್ತಕ್ಕಂಥವ್ರು, ಅವರ ಒಂದು ಸಂಪೂರ್ಣ ನಿಷ್ಕ್ರಿಯತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕೆ ಇಷ್ಟು ಸಮಸ್ಯೆಗಳಾಗ್ತಾ ಇದ್ರು? ಈ ಸಮಸ್ಯೆ ಆಗ್ತಾ ಇರೋದು ಕೇವಲ ಇವತ್ತಿನಿಂದ ಅಲ್ಲ. ಇವತ್ತು ಈಗ DGCA ಮತ್ತೊಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದೆ, ನಾವು ಆ ಒಂದು ಲೀವ್ ಪಾಲಿಸಿಯನ್ನ ಸಡಿಲ ಮಾಡ್ತೀವಿ, ಇದಕ್ಕೆ ನಮಗೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಲೀವ್ ಪಾಲಿಸಿಯನ್ನ ನೀವು ಇವತ್ತು ಸಡಿಲ ಮಾಡ್ತೀರಿ, ಇದು ಒನ್ ಟೈಮ್ ಸಡಿಲ ಮಾಡ್ತಿರೋದು ಅಥವಾ ನಿರಂತರವಾಗಿ ಇದರಲ್ಲಿ ಸಡಿಲತೆಯನ್ನು ತರಲಾಗ್ತಾ ಇದೆಯಾ? ಸಡಿಲತೆಯನ್ನು ತಂದಿದ್ದೆ ಆದ್ರೆ ನಾಳೆ ಅದೇ ಪೈಲಟ್ಸ್ ಗಳು ಏನೋ ಫ್ಯಾಟಿಗ್ ಇಂದ ಕಾರಣದಿಂದಾಗಿಯೋ ಅತ್ಯಂತ ಆಯಾಸದ ಕಾರಣದಿಂದಾಗಿ ಹೋಗಿ ಏನಾದ್ರು ಆಕ್ಸಿಡೆಂಟ್ ಅನ್ನ ಮಾಡಿದ್ರೆ, ಯಾವ್ದಾದ್ರು ಫ್ಲೈಟ್ ಗಳು ಪತನ ಆದ್ರೆ ಅದಕ್ಕೆ ಯಾರು ಹೊಣೆಯಾಗಿರ್ತಾರೆ? ಯಾಕೆ ಇಷ್ಟು ದಿನಗಳ ಕಾಲ ನೆಗ್ಲಿಜೆನ್ಸ್ ಅನ್ನ ಮಾಡ್ಲಾಗ್ತಾ ಇದೆ? ಇನ್ನ ಈ ಇಂಡಿಗೋ ಫ್ಲೈಟ್ ವಿಚಾರಕ್ಕೆ ಬರೋಣ. ಇಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ, ಕೇಂದ್ರ ವಿಮಾನಯಾನ ಸಚಿವಾಲಯದ ಎಷ್ಟು ತಪ್ಪುಗಳು ಎದ್ದು ಕಾಣಿಸ್ತಾ ಇದಾವೋ, ಈ ಖಾಸಗಿ ಸಂಸ್ಥೆಯ ತಪ್ಪುಗಳು ಕೂಡ ಅಷ್ಟೇ ಕಾಣ್ತಾ ಇದಾವೆ. ಬೇರೆ ಯಾವುದೇ ದೇಶದಲ್ಲಿ ಇಂಥ ಒಂದು ಸಮಸ್ಯೆಯನ್ನು ತಂದಿದ್ರೆ ಆ ಒಂದು ಫ್ಲೈಟ್ ನ ಸಂಸ್ಥೆಯ ಲೈಸೆನ್ಸ್ ಅನ್ನೇ ತಡೆ ಹಿಡಿಬೇಕಿತ್ತು ಅಥವಾ ಅದನ್ನ ಕ್ಯಾನ್ಸಲ್ ಮಾಡಬೇಕಿತ್ತು. ಅಂತ ಒಂದು ಗುರುತರವಾದಂತ ಅಪರಾಧವನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಯಾಕಂದ್ರೆ ನೋಡಿ, ಈಗ ಕಳೆದ 1 ವಾರ 10 ದಿನದಿಂದ ನಾವು ಈ ಸಮಸ್ಯೆ ಆಗ್ತಾ ಇರೋದು ನೋಡ್ತಿದೀವಿ. ಯಾಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಗಳಾಗಿಲ್ಲ? ಒಂದು ಕಡೆ ಇಂಡಿಗೋ ಮ್ಯಾನೇಜ್ಮೆಂಟ್, ಅದರ CEO ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲಿ ಇರ್ತಕ್ಕಂಥ ವಿಮಾನಯಾನ ಸಚಿವಾಲಯ ಏನ್ ಮಾಡ್ತಾ ಇದೆ? ಯಾಕೆ ಇಬ್ಬರು ಕುಳಿತುಕೊಂಡು ಒಂದು ಪರಿಹಾರವನ್ನ ಸೂಚಿಸಿದ್ರೆ ಇಷ್ಟು ಗುರುತರವಾಗಿರ್ತಕ್ಕಂಥ ಸಮಸ್ಯೆ ನಮ್ಮ ಜನರಿಗೆ ಆಗ್ತಾ ಇತ್ತ ಅನ್ನುವಂತ ಪ್ರಶ್ನೆಗಳು ಬರ್ತವೆ ನೇರವಾಗಿ. ಅದು ಕೂಡ ಇವತ್ತು ರಷ್ಯಾದ ಅಧ್ಯಕ್ಷರು ಭಾರತದಲ್ಲಿ ಇರುವಂತಹ ಸಂದರ್ಭದಲ್ಲಿ 1300 ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗ್ತವೆ. ಇವತ್ತು ಇಡೀ ಎಲ್ಲ ಮಾಧ್ಯಮಗಳಲ್ಲಿ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧ, ಇಲ್ಲಿ ಆಗಿರುವಂತಹ ಒಪ್ಪಂದಗಳ ಚರ್ಚೆ ಆಗ್ಬೇಕಿತ್ತು. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆನ ನಾವು ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಖಂಡಿತವಾಗಿ ತಲೆದಂಡಗಳಾಗಬೇಕಾಗುತ್ತೆ. ಜೊತೆಗೆ ಮುಂದೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪು ಮರುಕಳಿಸಬಾರದು. ನಮ್ಮ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಅನ್ನ ವಿಮಾನ ನಿಲ್ದಾಣದಂತೆ ಮಾಡ್ತೀವಿ ಅನ್ನುವಂತ ಕೇಂದ್ರ ಸರ್ಕಾರದ ಧೋರಣೆ ಒಂದು ಕಡೆ ಆದ್ರೆ, ಎಲ್ಲ ವಿಮಾನ ನಿಲ್ದಾಣಗಳನ್ನ ಸಿಟಿ ಬಸ್ ಸ್ಟಾಪ್ ಅನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇದಾವೆ ಅಂತ ಕೂಡ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಖಂಡಿತವಾಗಿ ತ್ವರಿತವಾಗಿ ಮತ್ತು ಕಠಿಣವಾದಂತಹ ಕ್ರಮಗಳಾಗಲೇಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.